ಏನೇ ಮಾಡ್ತಿದ್ಯಾ ಸಿರಿ? ಫ್ಯಾಮಿಲಿ ಫೋಟೋ ತರ ಫ್ಯಾಮಿಲಿ ಮೆಂಬರ್ಸ್ ಡ್ರಾಯಿಂಗ್ ಬಿಡಿಸಿದೀನಿ. ಹೇಗಿದೆ ನೋಡು. ಏನೇ ಸಿರಿ, ಯಾರೋ ಬರ್ದಿರೋದ್ರ ಮೇಲೆ ಏನೋ ಚಿತ್ರ ಬಿಡ್ಸಿದ್ಯಲ್ಲ, ನೋಡ್ಕೋಬೇಕು ತಾನೆ. ಸತ್ಯನ ಪೇಪರ್ ಮೇಲೆ ಬರೆದು ಮನ್ಸಾಗುರ ಆಯಿತು. ಒಂದು ರಾತ್ರಿ ಸುಳ್ಳನ್ನು ನನ್ನ ಹೊಟ್ಟೆಲಿ ಇಟ್ಕೊಳ್ಳೋದಕ್ಕಾಗಲಿಲ್ಲ. ಆದರೆ ಇಷ್ಟು ದಿನ ಇವರು ಇದನ್ನೆಲ್ಲ ಮುಚ್ಚಿಟ್ಕೊಂಡು ಏನೂ ಆಗದಿರೋ ಥರ ಹೇಗಿದ್ರೋ ಏನೋ. ನಾನು ನಿನ್ನ ಜೊತೆಗಿರಬೇಕು ಅನ್ನೋ ಆಸೆಯಿಂದನೇ ಸತ್ಯ ಹೇಳಕ್ಕೆ ಟೈಮ್ ಕೇಳ್ತಾ ಇರೋದು. ದಯವಿಟ್ಟು ಒಂದೇ ಒಂದು ವಾರ ಟೈಮ್ ಕೊಡು ಪ್ಲೀಸ್. ನಿಜವಾಗ್ಲೂ ಇವ್ರು ಇನ್ನೊಂದು ವಾರದಲ್ಲಿ ಸತ್ಯ ಹೇಳ್ತಾರ? ಇಷ್ಟು ದಿನ ಅದನ್ನ ಹೇಳೋದಕ್ಕೆ ಧೈರ್ಯ ಮಾಡದಿರೋರು ಈಗ ಸಡನ್ನಾಗಿ ಅದನ್ನ ಹೇಳೋ ಮನ್ಸು ಮಾಡಿಬಿಟ್ರಾ? ಅಥವಾ ಇದನ್ನೇನಾದರೂ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾಡ್ತಿರೋ ಪ್ಲ್ಯಾನಾ? ನನ್ನ ಬಾಯಿ ಮುಚ್ಚಿ ಸಾಕಾಗಬೇಕು ಅಂತ ಏನಾದರೂ ಒಂದು ವಾರ ಟೈಮ್ ತಗೊಂಡ್ರಾ? ಇಲ್ಲ, ನಾನೇ ಓವರಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಪಾಪ ಅವ್ರು ಇದನ್ನೆಲ್ಲ ಬೇಕು ಅಂತ ಮಾಡಿದ್ದಲ್ಲ ಅಲ್ವಾ? ನನಗೆ ಗೊತ್ತಾಗಿರ್ಲಿಲ್ಲ ಅಂದಿದ್ರು ಅವ್ರು ಸತ್ಯದಲ್ಲೇ ನನ್ನ ಹತ್ರ ಸತ್ಯ ಹೇಳಿರ್ತಿದ್ರು. ಖಂಡಿತವಾಗ್ಲೂ ಅವ್ರೆಲ್ಲರ ಹತ್ರ ಸತ್ಯ ಹೇಳ್ತಾರೆ. ಲೆಟರ್ ಎಲ್ಲೋಯ್ತು? ಅಯ್ಯೋ ದೇವ್ರೆ, ಇಲ್ಲೇ ಇಟ್ಟಿದ್ನಲ್ಲ. ಫ್ರೆಶ್ ಅಪ್ ಆಗಿ ಬರೋಷ್ಟ್ರೊಳಗಡೆ ಎಲ್ಲೋಗಕ್ಕೆ ಸಾಧ್ಯ? ಯಾರಾದ್ರೂ ರೂಮ್ ಒಳಗಡೆ ಬಂದು ತಗೊಂಡೋಗ್ಬಿಟ್ರಾ? ಅಯ್ಯೋ, ಸತ್ಯನ ಹೇಳ್ದೆ ತಲೆ ಕೆಟ್ಟೋಗಿದೆ ಅಂತ ಮನ್ಸು ಹಗುರ ಮಾಡ್ಕೊಳ್ಳೋಕೆ ಲೆಟರ್ ಬರೆದ್ರೆ ಈಗ ಅದು ಕಾಣಿಸ್ತಿಲ್ವಲ್ಲ. ಅದಕ್ಕೇನೋ ರೂಮಿಗೆ ಬಂದು ಲೆಟರ್ ನೋಡಿದ್ರಾ? ಅಯ್ಯೋ, ಅದನ್ನೇನಾರು ನೋಡಿದ್ರೆ ಅರೆ ಕ್ಷಣದಲ್ಲಿ ಸತ್ಯ ಎಲ್ಲ ಹೊರಗೆ ಬಂದ್ಬಿಡುತ್ತಲ್ಲ. ಏನ್ ಮಾಡ್ಲಿ? ಇಲ್ಲ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಚೂರು ಸತ್ಯ ಹೇಳಕ್ ಧೈರ್ಯ ಇಲ್ಲದೆ ಒದ್ದಾಡ್ತಿದ್ರು. ಈಗ ಸತ್ಯನೇ ತನ್ನ ದಾರಿ ಹುಡ್ಕೊಂಡಿದೆ. ಅತ್ತೆಗಾರು ಸಿಕ್ಕಿರ್ಲಿ, ಅತ್ತಿಗೆಗಾರು ಸಿಕ್ಕಿರ್ಲಿ, ಸತ್ಯ ಗೊತ್ತಾಗತ್ತೆ. ಎಂಡ್ ಆಫ್ ದ ಡೇ ಎಲ್ರಿಗೂ ಸತ್ಯ ಗೊತ್ತಾಗೋದೇ ಇಂಪಾರ್ಟೆಂಟು. ಒಂದಲ್ಲ ಒಂದಿನ ಸತ್ಯ ಹೊರಗಡೆ ಬರಬೇಕಿತ್ತು. ಅದು ಇವತ್ತೇ ಆಗಲಿ. ಎಷ್ಟು ಬೇಗ ಸತ್ಯ ಹೊರಗಡೆ ಬರುತ್ತೋ ಅಷ್ಟು ಬೇಗ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ಬೇಕು ಬೇಡವೋ ದೇವ್ರೆ ದಾರಿ ತೋರಿಸಿದ್ದಾನೆ. ಅಯ್ಯೋ ದೇವ್ರೆ, ಬಾಸ್ ಕಾಲ್ ಮಾಡ್ತಿದ್ದಾರಲ್ಲ, ಏನು ಮಾಡಲಿ? ಇಷ್ಟು ದಿನ ಯಾಕೆ ಆಫೀಸಿಗೆ ಬಂದಿಲ್ಲ ಅಂತ ಕೇಳಿದ್ರೆ ಏನಂತ ಹೇಳಲಿ? ಗುಡ್ ಈವ್ನಿಂಗ್ ಸರ್. ಹೇಳಿ. ಗುಡ್ ಈವ್ನಿಂಗ್ ಎಲ್ಲ ಇರಲಿ, ನೀವು ಯಾಕೆ ಆಫೀಸ್ ಬರ್ತಾ ಇಲ್ಲ? ಅದು ಸರ್, ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ ಸರ್. ಅಲ್ಲಮ್ಮ, ಅಷ್ಟು ಹೇಳಿದ್ರೆ ಆಗೋಯ್ತಾ? ಎಷ್ಟು ದಿನ ಆಯಿತು? ಅಟ್ಲೀಸ್ಟ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕು ಅನ್ನೋ ಸೆನ್ಸ್ ಇಲ್ವಾ ನಿಮಗೆ? ಸಾರಿ ಸರ್, ಗೊತ್ತಾಗಲಿಲ್ಲ. ಈ ಥರ ಎಕ್ಸ್ಕ್ಯೂಸ್ ಕೊಡಬೇಡಿ.
ಅದು ಸರಿ, ಕಾರ್ತಿಕ್ ಸಾರು 10 ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದೇನಾಯಿತು? ಫಾಲೋಅಪ್ ಮಾಡಿದ್ರಾ? ಆರ್ಡ್ರ್ ಕನ್ಫರ್ಮ್ ಆಗಿದೆಯಾ? ಇಲ್ಲ ಸರ್, ಮಾಡಿಲ್ಲ. ಅವ್ರ ಕಡೆಯಿಂದ ಯಾವ ಆರ್ಡ್ರೂ ತೊಗೊಳಕ್ಕಾಗಲ್ಲ. ಇದೇನಮ್ಮ ಹೀಗೆ ಹೇಳ್ತಾ ಇದೆಯಾ? ತಗೊಳಕ್ಕಾಗಲ್ಲ ಅಂದರೆ ಏನಮ್ಮ ಅರ್ಥ? ಅದೆಷ್ಟು ದೊಡ್ಡ ಆರ್ಡ್ರು, ನಮ್ಗೆ ಎಷ್ಟು ಪ್ರಾಫಿಟ್ ಇದೆ ಅಂತ ಗೊತ್ತು ತಾನೆ? ಇರ್ಬೋದು ಸರ್, ಬಟ್ ಆ ವ್ಯಕ್ತಿ ಸರಿ ಇಲ್ಲ. ಅವರಿಂದಾಗಿ ನಂಗೆ ತುಂಬ ಪ್ರಾಬ್ಲಮ್ ಆಗಿದೆ. ಅವ್ರು ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ದಾರೆ. ಅದಕ್ಕೆ ನಾನು ಇವಾಗ ಕೆಲ್ಸಕ್ಕೆ ಬರಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾಳೆ ನಾನು ಕೊಟ್ಟಿರೋ ಡ್ರೆಸ್ ಹಾಕ್ಕೊಂಡು ಫ್ರೆಶ್ ಆಗಿ ರೆಡಿಯಾಗಿ ನಮ್ಮ ಮನೆಗೆ ಬಂದ್ಬಿಡು. ಬರ್ತೀಯ ಅಲ್ವಾ? ಬರ್ತೀಯ ಅಲ್ಲ? ಬರಲೇಬೇಕು. ಬಂದಿಲ್ಲ ಅಂದರೆ ಅದೆಲ್ಲ ದೊಡ್ಡ ಕತೆ ಸರ್. ಅವ್ರು ಸರಿ ಇಲ್ಲ. ಹೆಣ್ಮಕ್ಳನ್ನ ಎದುರಿಸಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆ ಬೇಕಾದನ್ನ ಮಾಡಿಸ್ಕೋತಾರೆ. ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟು ಜೈಲ್ಗೂ ಸಹ ಹಾಕ್ಸಿದ್ದೀನಿ. ನನ್ನ ಮನ್ಸು ಸರಿ ಇಲ್ಲ ಸರ್, ಅದಕ್ಕೆ ಆಫೀಸ್ ಬರೋಕ್ಕಾಗಲಿಲ್ಲ. ನಿಮ್ಗೆ ಹೇಳ್ಬೇಕಿತ್ತು, ಬಟ್ ಆಗಲಿಲ್ಲ. ಸಾರಿ. ವಿಷಯ ಗೊತ್ತಿರಲಿಲ್ಲಮ್ಮ, ಅದಕ್ಕೆ ರೇಗಾಡ್ಬಿಟ್ಟೆ. ಸಾರಿ. ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂದರೆ ಈ ಥರ ಕೆಟ್ಟ ಅನುಭವಗಳು ಆಗುತ್ತಮ್ಮ. ಹಾಗಂತ ಕೆಲಸ ಬಿಡ್ತೀನಿ ಅನ್ನೋ ನಿರ್ಧಾರ ತಪ್ಪಮ್ಮ. ನೋಡಿ, ಯೋಚನೆ ಮಾಡಿ, ನಾಳೆ ನಿಮ್ಮ ನಿರ್ಧಾರ ತಿಳಿಸಿ. ಧೈರ್ಯವಾಗಿರಿ. ಟೇಕ್ ಕೇರ್ ಅಮ್ಮ. ಮೊದಲು ಡ್ರಾಯಿಂಗ್ ಹೇಗಿದೆ ಅಂತ ಹೇಳಮ್ಮ. ಹರಿ ಮಾವ, ಲಕ್ಷ್ಮಿ ಅತ್ತೆ, ಅಜ್ಜಿ, ತಾತ, ದೀರು ಮಾವ, ಚಿಕ್ಕಿ, ನಾನು, ನೀನು, ಅಪ್ಪ. ಸಿರಿ, ನಿನಗೆ ಎಷ್ಟು ಸಲನೇ ಹೇಳಬೇಕು? ಇದ್ಯಾಕೆ ಹುಚ್ಚುಚ್ಚಂಗ್ ಆಡ್ತೀಯ ನೀನು? ನೋಡು, ನಮ್ಮ ಫ್ಯಾಮಿಲಿ ಅಂದ್ರೆ ಈ ಮನೇಲಿ ಎಷ್ಟು ಜನ ಇದೀವೋ ಅಷ್ಟೇ ಜನ. ಅಪ್ಪ ಎಲ್ಲಿಂದ ಬಂದ? ಎಲ್ಲಾರ್ಗು ಅಪ್ಪ ಇರ್ತಾರಲ್ಲ, ನನಗೂ ಅಪ್ಪ ಇದ್ದಾರೆ ಅಂತ ಹೇಳಿ ಬಿಡಿಸಿದೀನಿ. ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಟ್ರೀಯಲ್ಲಿ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ಆದ್ರೆ ನನ್ನ ಜೊತೆ ಮಾತ್ರ ಅಪ್ಪ ಇಲ್ಲ. ಅಪ್ಪ ಇದ್ದಿದ್ರೆ ಈ ತರ ಇರ್ಬೋದೇನೋ ಅಂತ ಬಿಡಿಸ್ದೆ. ಚೆನ್ನಾಗಿಲ್ವಾ? ನೋಡು ಸಿರಿ, ನಿನಗೆ 1000 ಸಲ ಹೇಳಿದೀನಿ, ಮತ್ತೆ ಮತ್ತೆ ಅಪ್ಪನ ಭಜನೆ ಮಾಡಬೇಡ ಅಂತ. ಅಮ್ಮ ನಿಜ ಹೇಳಿ, ಚೆನ್ನಾಗಿಲ್ವಾ? ನನ್ಗೂ ಅಪ್ಪ ಬೇಕು ಅಂತ ಅನ್ಸಲ್ವಾ ಹೇಳು? ನೀನ್ ಕೋಪ ಮಾಡ್ಕೊಳ್ಳೋದಕ್ಕೆ ಅಪ್ಪ ನಮ್ಗೆ ಬಿಟ್ಟೋಗಿರೋದು. ಏನೇ ಅಂದೆ? ಬಾಯ್ಲಿ ಪಾಪ ಮಗುಗೆ ಯಾಕೆ ಹೊಡಿತಾ ಇದ್ಯಾ?